ಏಸಿಯ ಸೇವೆಗೆ ಸುಸ್ವಾಗತ. ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆನ್ಲೈನಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಚನವನ್ನು ಶೇರ್ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಸರಿ, ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಸಾಲದ ಸಮಸ್ಯೆಗೆ ಪರಿಹಾರ ಏನು? ಸಾಲದ ಸಮಸ್ಯೆಗೆ ಪರಿಹಾರ ಏನು ಅಂದರೆ, ನಿಮಗೆ ನಾನು ಇವತ್ತು ಒಂದು ಟಾಪಿಕ್ ಹೇಳ್ತೀನಿ, ಬಹಳ ಮುಖ್ಯವಾಗಿರೋದು. ಸಾಲದ ಸಮಸ್ಯೆಗೆ ನಾನು ಹೇಳ್ತೀನಿ ಪರಿಹಾರ ಏನಂದರೆ, ನೀವೇ ಪರಿಹಾರಕರು. ಹೌದಾ? ನಾನಾ? ದೇವರ ಮುದ್ದು ಮಕ್ಕಳೇ, ಹೌದು. ಸಾಲದ ಸಮಸ್ಯೆಗೆ ಪರಿಹಾರಕ ನೀವೇ. ಏನು ಪಾಸ್ಟರ್ ಹೇಳ್ತೀರಾ? ನೀವು ಮಾಡಿದ ಸಾಲಕ್ಕೆ ನೀವು ತಾನೇ ಹೊಣೆ. ಆದ್ದರಿಂದ ವೇದದ ಮುಖಾಂತರ ನಿಮಗೆ ಇವತ್ತು ನಾನು ಅದರ ಮರ್ಮವನ್ನು, ಗೂಢಾರ್ಥವನ್ನು ನಾನು ತಿಳಿಸುವೆ. ಮೊದಲು ಸಾಲದ ಸಮಸ್ಯೆ ಏನು? ಸಾಲ ಮಾಡಿಕೊಂಡಾಗ ನಾವೇನು ಮಾಡ್ತೀವಿ? ತಕ್ಕೊಳ್ಳುವಾಗ ಸಂತೋಷವಾಗಿರ್ತೇವೆ. ತಕ್ಕೊಂಡ ಮೇಲೆ ಏನಾಗುತ್ತೆ ಅಂದರೆ, ತಿರುಗಿಸಿಕೊಡುವ ಒಂದು ಟೈಮ್ ಬರುತ್ತಲ್ಲ, ಆ ತಿರುಗಿಸಿಕೊಡುವ ಟೈಮಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಕಾಲ, ಒಂದು ಡ್ಯೂ ಡೇಟ್ ಇರುತ್ತೆ, ಆವಾಗಲೇ ನಮಗೆ ಶುರು ಆಗಿಬಿಡುತ್ತೆ. ನೀವೇನಾದರೂ EMI ತಗೊಂಡ್ರೆ ಅವರು ಒಂದು ವಾರದಿಂದ ನಿಮ್ಗೆ ಫೋನ್ ಮಾಡ್ತಾರೆ, ನಿಮ್ಮ EMI ಡ್ಯೂ ಬಂದು ಈ ತಾರೀಕು ನೀವು ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸರಿ, ನೀವು EMI ಒಂದು ವೇಳೆ ಕಟ್ಟಿದ್ರು ಕೆಲವರು ಏನು ಮಾಡ್ತಾರೆ ಅಂದರೆ, ಹೊರಗಡೆ ಬಡ್ಡಿಗೆ ತಗೊಂಡ್ಬಿಡ್ತಾರೆ. ಚಕ್ರ ಬಡ್ಡಿ ಅಂತ ಇರುತ್ತೆ. ಆಗ ಏನಾಗುತ್ತೆ ಅಂದರೆ, ಒಂದು ಸಾಲವನ್ನು ನೀಗಿಸಲು ಬೇರೆ ಕಡೆ ನೀವು ಚಾಚ್ತೀರಾ. ಆಗ ಏನಾಗುತ್ತೆ, ಆ ಸಾಲವೂ ಹೋಗೋದಿಲ್ಲ, ಈ ಸಾಲವು ಉಟ್ಕೊಂಡ್ಬಿಡುತ್ತೆ. ಸಾಲ ಹೆಚ್ಚಾಗುತ್ತೆ. ಸಾಲ ಹೆಚ್ಚಾಗುವಾಗ ನೀವೇನು ಮಾಡ್ತೀರ ಅಂದರೆ, ನಿಮ್ಮ ಸಮಾಧಾನ ಹೊಟ್ಟೋಗ್ಬಿಡುತ್ತೆ. ನಗುವ ಮುಖ ಏನಾಗುತ್ತೆ, ನಗುವನ್ನು ಕಳ್ಕೊತೀರಾ. ನಿಮ್ಮ ಬೇಸರ ಆಗುತ್ತೆ. ಅದು ಮಾತ್ರವಲ್ಲದೆ ನಿಮ್ಮ ಮುಖ ದಿನ ದಿನ ಕಳೆಗುಂದಿ ಹೋಗುತ್ತೆ. ಯಾರ ಹತ್ರ ಆದರೂ ನೀವು ಮಾತಾಡಬೇಕಂದ್ರೆ ನಿಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಅವರ ಮೇಲೆ ಕೆಂಡವನ್ನು ಕಾರ್ತೀರ. ನೀವು ಕೆಂಡ ಕಾರ್ತೀರ. ಮನೆಯಲ್ಲಿ ಜಗಳ, ಹೊರಗಡೆ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾಗಿ ಮೂಡಿ ಬರುವುದಿಲ್ಲ. ನಿಮ್ಮ ಮನಸ್ಸು ಮಂಕಾಗ್ಬಿಡುತ್ತೆ. ಯಾವ ಕೆಲಸಕ್ಕೂ ನೀವು ಏನಾಗೋದಿಲ್ಲ, ನಿಮ್ಮ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ರಾತ್ರಿಯಲ್ಲಿ ನಿದ್ದೆ ಮಾಡಬೇಕಂದ್ರೆ ನೀವು ಟಯರ್ಡ್ ಆಗಿರ್ತೀರ. ಆದರೂ ಈ ಸಾಲದ ಸಮಸ್ಯೆ ನಿಮ್ಮನ್ನು ಕಾಡುವುದರಿಂದ ನಿಮಗೇನಾಗುತ್ತೆ ಅಂದರೆ, ನಿದ್ದೆ ಬರುವುದಿಲ್ಲ. ನಿದ್ದೆ ಬರದೆ ಬಳಲಿ 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 ರಾತ್ರಿಯೆಲ್ಲ 12 ಗಂಟೆ ಆದರೂ, 1 ಗಂಟೆ ಆದ್ರೂ, 2 ಗಂಟೆ ಆದ್ರೂ ನಿದ್ದೆ ಬರೋದಿಲ್ಲ. ಆಮೇಲೆ ನೀವೇನು ಮಾಡ್ತೀರ ಅಂದರೆ, ನೀವು 4 ಗಂಟೆ ಆ ಒಂದು ಸಮಯದಲ್ಲಿ ನಿದ್ದೆ ಮಾಡ್ತೀರ. ನಿದ್ದೆ ಮಾಡುವ ನೀವು ಬೆಳಿಗ್ಗೆ ಹೇಳ್ಬೇಕಂದ್ರೆ ಲೇಟ್ ಆಗಿಬಿಡುತ್ತೆ. ನೀವು ಚೆನ್ನಾಗಿ ಗಮನಿಸಿ, ನಿದ್ದೆಯ ಕನಸಿನಲ್ಲೂ ಸಾಲಗಾರ ಬಂದ್ಬಿಡ್ತಾನೆ. ನಿದ್ದೆಯ ಕನಸಿನಲ್ಲೂ ನಿಮಗೆ ಸಮಾಧಾನ ಇರೋದಿಲ್ಲ. ಒಂದು ವೇಳೆ ಆ ನಿದ್ದೆಯಿಂದ ಬೆಳಗ್ಗೆ ಹೇಳುವಾಗ ಟೈಮ್ ಆಗಿರುತ್ತೆ. ಟೈಮ್ ಆಗಿ ಕಣ್ಣು ಬಿಟ್ಟಾಗ, ಅಯ್ಯೋ ಸಾಲ ಇದ್ದೇ ಇರುತ್ತಾ, ಇದುವರೆಗೂ ಕಂಡಿದ್ದ ನಾನು ನಿದ್ದೆನಾ, ಕನಸ ಅಂತೇಳಿ ಆವಾಗ ಇನ್ನೂ ಬಳಲಿರ್ತೀರ. ಈ ಸಾಲದ ಸಮಸ್ಯೆ ನೋಡಿ, ಒಬ್ಬ ಮನುಷ್ಯನ ಏನಾಗುತ್ತೆ ಅಂದರೆ, ಸಬ್ಕಾನ್ಷಿಯಸ್ ಲೆವೆಲನ್ನು ಅದು ಕದಿಯುತ್ತೆ. ಅವನು ಹೊರಗಡೆ ಮಾಡುವ ಯಾವ ಕೆಲಸವೂ ಸರಿ ಬಾರ್ದಂಗೆ ಆಗ್ಬಿಡುತ್ತೆ. ಎಲ್ಲರ ಹತ್ರನೂ ಬೈಗಳು, ಹೆಂಡತಿ ಹತ್ರ ಬೈಗಳು, ಸ್ನೇಹಿತರ ಹತ್ರ ಬೈಗಳು. ಆಫೀಸಲ್ಲಿ ನೋಡ್ಬೇಕಂದ್ರೆ ನಿಮ್ಮ ಯಜಮಾನ್ರು ಅಂದರೆ ನಿಮ್ಮ ಮ್ಯಾನೇಜರ್ ಆಗಲಿ, ಮೇಲೆ ಯಾರಾದರೂ ಯಜಮಾನರಾಗಲಿ, ಅವರ ಕಡೆಯಿಂದ ಎಲ್ಲ ಬೈಗಳು. ಅವರು ಕಾಯ್ತಾ ಇದ್ದಾರೆ ನಿಮ್ಮನ್ನು ಕೆಲಸದಿಂದ ತೆಗೀಲಿಕ್ಕಾಗಿ. ಆ ಥರ ಆಗ್ಬಿಡುತ್ತೆ. ದೇವದ್ದೆ ಮಕ್ಕಳೇ, ಈ ಸಾಲಕ್ಕೆ ಕಾರಣ ಯಾರಂದರೆ ನೀವೇ. ನೀವು ಮಾಡಿದ ಸಾಲಕ್ಕೆ ನೀವೇ ಕಾರಣ. ಏನೋ ಸಣ್ಣ ಪುಟ್ಟ ಅಂದರೆ ನಿಮ್ಮ ತಾಯಿ ತಂದೆನೋ ಯಾರೋ ಸಣ್ಣದಾದರೆ ಹೆಲ್ಪ್ ಮಾಡ್ಬೋದು. ಆದರೆ ಸಾಲವು ಹೆಚ್ಚಾದಾಗ ಈ ಲೋಕದಲ್ಲಿ ಯಾರು ನಿನಗೆ ಸಹಾಯ ಮಾಡಲಿಕ್ಕೆ ಬರುವುದಿಲ್ಲ. ಅಂದರೆ ಈ ಸಾಲದಿಂದ ನಾನು ಹೇಗೆ ಹೊರಗಡೆ ಬರುವುದು ಅಂತ ನೀವು ನೋಡಬೇಕಂದ್ರೆ, ದೇವದ್ದೆ ಮಕ್ಕಳೇ ನೋಡಿ, ಸಾಲದಿಂದ ದೂರ ಬರಲಿಕ್ಕೆ
ಒಂದೇ ಒಂದು ದಾರಿ ಇದೆ, ಆದರೆ ಅದು ನೀವು ವಿಶ್ವಾಸಿಸುವಾಗ ಖಂಡಿತ ನಿಮ್ಮ ಜೀವನದಲ್ಲಿ ಹೊರಗಡೆ ನೀವು ಬರ್ತೀರ. ಹೇಳಿ ಪಾಸ್ಟರ್, ಅದಕ್ಕೆ ಕಾಯ್ತಾ ಇದ್ದೀವಿ. ಹೇಳಬೇಕಂದ್ರೆ ತಾಳ್ಮೆ ಬೇಕು, ನೀವು ಸ್ವಲ್ಪ ಯೋಚಿಸಬೇಕು. ಸರಿ, ನಾವು ನೋಡೋಣ. ದೇವದೇ ಮಕ್ಕಳೇ, ಬನ್ನಿ ನೋಡಿ. ಆದಿಕಾಂಡ 21ನೇ ಅಧ್ಯಾಯ, ಅದರಲ್ಲಿ 18-19 ನಾವು ಓದೋಣ. ಸೊ ಜೆನಿಸಿಸ್ ಚಾಪ್ಟರ್ 21 ವರ್ಸ್ 18 and 19 ಗಮನಿಸಿ. ಇಲ್ಲಿ ಆಗಾರಳನ್ನು ಅಬ್ರಹಾಮನು ಕೈಬಿಟ್ಟ, ಕಲಿಸಿಬಿಡುವಾಗ ಅವನು ಕೊಟ್ಟಂಥ ಊಟ ಆಗಲಿ ನೀರಾಗಲಿ ಖಾಲಿ ಆಯಿತು. ಈಗ ಅವಳಿಗೆ ನೀರು ಬೇಕಾಯಿತು. ಚೆನ್ನಾಗಿ ಗಮನಿಸಿ, ನೀರು ಬೇಕಾಯಿತು. ಈಗ ಈ ವೇಳೆಯಲ್ಲಿ ಅವಳು ಮಗುವನ್ನು ಆ ಕಡೆ ಬಿಸಾಕಿ ದೇವರ ಕಡೆ ತಿರುಗಿಕೊಂಡು ಓ ಅಂತ ಅಳ್ತಾಳೆ. ಅಳುವಾಗ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಎದ್ದು ಹುಡುಗನನ್ನು ಎತ್ತಿಕೊಂಡು ಅವನನ್ನು ತನ್ನ ಕೈಯಲ್ಲಿ ತಕೋ, ನಾನು ಅವನನ್ನು ದೊಡ್ಡ ಜನಾಂಗವಾಗಿ ಮಾಡುವೆನು ಅಂದನು. ಆಗ ದೇವರು ಆಕೆಯ ಕಣ್ಣನ್ನು ತೆರೆದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತತ್ತಿಯಲ್ಲಿ ನೀರು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಚೆನ್ನಾಗಿ ಗಮನಿಸಿ, ಇದರಲ್ಲಿ ಒಂದು ಸೀಕ್ರೆಟ್ ಇದೆ ನೋಡಿ. ಅಲ್ಲಿಯೇ ನೀರಿದೆ, ಅವಳು ಕಾಣ್ತಾ ಇಲ್ಲ. ಪರಿಹಾರ, ನಮ್ಮ ಸಾಲಕ್ಕೆ ಪರಿಹಾರ ನಮ್ಮಲ್ಲೇ ಇದೆ, ಅದು ನಮ್ಗೆ ಕಾಣ್ತಾ ಇಲ್ಲ. ಈಗ ನೋಡಿ, ಆ ಪರಿಹಾರ, ಅವಳ ಕೊರತೆ ನೀಗಬೇಕಂದ್ರೆ ಒಂದು ಕನೆಕ್ಟಿವಿಟಿ ಆಗುತ್ತೆ. ಆ ಕನೆಕ್ಟಿವಿಟಿ ಆಗುವಾಗ ಅವಳ ಪರಿಹಾರ ಅಲ್ಲಿ ಸಾಲ್ವ್ ಆಗುತ್ತೆ. ಇಲ್ಲಿ ಅವಳಿಗೂ ಅವಳ ಮಗನಿಗೂ ನೀರು ಬೇಕಾಯಿತು. ಅಡವಿಯಲ್ಲಿ ನಂಬಿದವನು ಅಬ್ರಹಾಮನು ಕೈ ಬಿಟ್ಬಿಟ್ಟ. ಈಗ ಆ ಮಗುನ ಎತ್ಕೊಂಡು ಹೋಗ್ತಾಳೆ, ಅವಳ ಕೈಯಲ್ಲಿ ನಡೆಯೋಕ್ಕಾಗ್ತಾ ಇಲ್ಲ. ಅವಳು ತಿಳ್ಕೊಂಡಿರ್ಬೋದು, ಅಬ್ರಹಾಮನನ್ನು ನಂಬಿದೆ ನಾನು, ಆದರೆ ಅವನಿಗೊಂದು ಮಗು ಆಗುವಾಗ ನಮ್ಮನ್ನು ಕೈ ಬಿಟ್ಬಿಟ್ಟ. ಅಯ್ಯೋ, ನಾ ಏನು ಮಾಡಲಿ ಅಂಥೇಳಿ ಅವಳು ಪ್ರೇಯರ್ ಮಾಡ್ತಾಳೆ. ಪ್ರೇಯರ್ ಮಾಡುವಾಗ ದೇವರು ಆಕೆಯ ಮೊರೆಯನ್ನು ಕೇಳ್ತಾರೆ. ಮೊರೆಯನ್ನು ಕೇಳಿದ ತಕ್ಷಣ ನೋಡಿ, ಅವಳ ಆತ್ಮೀಯ ಕಣ್ಣನ್ನು ತೆರೆಯುವಂತೆ ಮಾಡ್ತಾಳೆ. ಜೀವನದಲ್ಲಿ ಸಾಲ ಸಮಸ್ಯೆ ನಮ್ಮನ್ನು ಸುತ್ತಕೊಂಡಿರ್ಬೋದು. ನಾವು ಸಾಲವನ್ನೇ ನೋಡುವಂತೆ ಮಾಂಸಿಕ ಕಣ್ಣುಗಳು ನಮಗೆ ವೇದನೆ, ಬಳಲಿಕೆ, ಕಳವಳವನ್ನು ಉಂಟು ಮಾಡ್ಬೋದು. ಆದರೆ ಯಾವಾಗ ದೇವರಲ್ಲಿ ಮೊರೆ ಇಡುವಾಗ ನಿನ್ನ ಸಾಲವನ್ನು ನೀಗಿಸುವ ಆತ್ಮೀಯ ಕಣ್ಣು ತೆರೆಯಲ್ಪಡುವಾಗ ಅವಳ ಬಳಿಯಲ್ಲೇ ಏನಿದೆ ಅಂದರೆ ನೀರಿನ ಹೊರತೆ ಇದೆ. ಅಂದರೆ ನಮ್ಮ ಸಮಸ್ಯೆಗಳು ನೀಗಿಸಲ್ಪಡಬೇಕಂದ್ರೆ ನೀವು ದೇವರ ಬಳಿ ಆತ್ಮದಿಂದ ನೀವು ಕನೆಕ್ಟ್ ಮಾಡುವಾಗ ಏನಾಗುತ್ತೆ ಅಂದರೆ ಆ ದೇವರು ನಿಮಗೆ ಒಂದು ಪರಿಹಾರವನ್ನು ತೋರಿಸಲು ನಿಮ್ಮ ಅಂತರಂಗದ ಕಣ್ಣನ್ನೇ ತೆರೆಯುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಅಂದರೆ ನಿಮ್ಮ ಸಾಲದ ಸಮಸ್ಯೆಗೆ ನೀವೇ ಪರಿಹಾರ ನಿಮ್ಮಿಂದಲೇ ಆಗುವಂತೆ ನಿಮಗೆ ಒಂದು ದಾರಿಯನ್ನು ದೇವರು ತೋರಿಸ್ತಾರೆ. ಅದು ಏನಪ್ಪ ದಾರಿ ಅಂದರೆ, ಎಂಥ ಸಮಸ್ಯೆಯಲ್ಲೂ ನಿಮ್ಮನ್ನು ಪ್ರೀತಿಸುವ ದೇವರು ಇದ್ದಾರೆ ಅಂತೇಳಿ ಅವರನ್ನು ಪ್ರೀತಿ ಮಾಡುವಾಗ ನೀನು ನಡೆಯಬೇಕಾದ ಮಾರ್ಗವನ್ನು ನಾನು ನಿನಗೆ ತೋರಿಸುವೆ. ಕೈಗಳನ್ನು ತಟ್ಟನವೇ. ಆಗ ದೇವರ ಮುದ್ದು ಮಕ್ಕಳೇ, ನೀವು ನಡೆಯಬೇಕಾದ ಒಂದು ಮಾರ್ಗ ಇದೆ. ಆ ಮಾರ್ಗ ನಿಮ್ಮ ಮಾಂಸಿಕ ಕಣ್ಣಿನಿಂದ ನೀವು ನಡೆದರೆ ನೀವು ಬಿದ್ದು ಹೋಗ್ತೀರಾ, ಬಳಲಿ ಹೋಗ್ತೀರಾ. ನಿಮ್ಮ ಶರೀರ ನಡೀತಾ ಇರೋದೇ ಆತ್ಮೀಯ ದೇವರ ಒಂದು ಶ್ವಾಸದಿಂದ. ಆ ಆತ್ಮೀಯ ದೇವರ ಒಂದು ಶ್ವಾಸಕ್ಕೆ ನೀವು ಕನೆಕ್ಟ್ ಆದಾಗ ಈ ಭೂಮಿಯ ಮೇಲಿರುವ ಸಮಸ್ಯೆಯನ್ನು ನೀವು ಖಂಡಿತ ನೀವೇನು ಮಾಡೋದು, ಪರಿಹಾರ ಮಾಡಲಿಕ್ಕೆ ದೇವರು ಒಂದು ಮಾರ್ಗ ತೋರಿಸ್ತಾರೆ. ಆಗ ದೇವದೇ ಮಕ್ಕಳೇ ನೋಡಿ, ಆಗಾರಳ ಕಣ್ಣು ತೆರೆಯಲ್ಪಟ್ಟಾಗ ಅಲ್ಲಿ
ನೀರು ಸಿಕ್ಕಿತು, ದೇವರು ಮಾತಾಡ್ತಾರೆ, ಅಬ್ರಾಮ ಕೈ ಬಿಟ್ರು ನಾನು ನಿನ್ನ ಕೈ ಬಿಡೋದಿಲ್ಲ. ನೋಡಿದ್ರ, ನಂಬಿದ ಜನರು ಕೈ ಬಿಟ್ರು ಆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರ ಮುದ್ದು ಮಕ್ಕಳೇ, ಇವತ್ತಿಗೂ ನಿಮ್ಮ ಸಾಲಗಳು, ಸಮಸ್ಯೆಗಳು, ಹೋರಾಟಗಳು ಇರುವಾಗ ಪರಿಹಾರವನ್ನು ಹುಡುಕಿ ಯಾರ್ಯಾರ ಹತ್ರ ಹೋಗ್ತೀರಾ? ಆದರೆ ನಾ ಹೇಳ್ತೀನಿ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವಾಗ ನಿನ್ನ ಒಳಗಿನ ದೇವರು ಅದಕ್ಕೆ ಒಂದು ಪರಿಹಾರ ಇಟ್ಟಿದ್ದಾರೆ. ನೀವು ಆ ಪ್ರಯತ್ನವನ್ನು ದೇವರ ಬಳಿಯಲ್ಲಿ ನೀವು ಯಾಚಿಸುವಾಗ ನಿಮಗೆ ಮಾರ್ಗವನ್ನು ತೋರಿಸ್ತಾರೆ. ಇನ್ನೊಂದು ಕಡೆನೂ ನಾವು ನೋಡೋಣ. ದೇವ ಮಕ್ಕಳೇ, ಸರಿ, ಈಗ ನಾವು ನೋಡೋಣ ಎರಡನೇ ಕಾರ್ಯ. ನೋಡಿ, ಮೋಸೆ ಐಗುಪ್ತ ದೇಶದಿಂದ ಜನರನ್ನು ಮೀಗಿಸಿಕೊಂಡು ಏನು ಮಾಡ್ತಾನೆ, ಕಾನಾನ್ ದೇಶಕ್ಕೆ ಹೋಗುವ ಮಾರ್ಗ. ಆ ಮಾರ್ಗದಲ್ಲಿ ಚೆನ್ನಾಗಿ ಗಮನಿಸಿ, ಈಗ ಹೋಗುತ್ತಿರುವಾಗ ಹಿಂದ್ಗಡೆ ಪಾರೋನನ ಸೈನ್ಯ ಏನು ಮಾಡುತ್ತೆ, ಏನಪ್ಪ ಒಬ್ಬ ಬಂದು ಅವನು ಇಷ್ಟು ಜನರ ಗುಲಾಮರನ್ನು, ಅಂದರೆ ಇಸ್ರೇಲ್ ಜನರನ್ನು ನನ್ನ ಸೆರೆಯಿಂದ ಬಿಡಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ, ಇದು ಎಂಥದ್ದು? ಅವನ್ನ ಬಿಡಬಾರ್ದು, ಅವನ ಹೇಗಾದರೂ ಅವನ ಈ ಗುಲಾಮತನ ಮಾಡುವ ಇಸ್ರೇಲ್ ಜನರನ್ನು ಅಳಿಸಬೇಕಂತೇಳಿ ಅವನೇನು ಮಾಡ್ತಾನೆ, ಸೈನ್ಯವನ್ನು ಅವನು ಕೂಡಿಸಿಕೊಂಡು 600 ರಥ. ಎಷ್ಟು ರಥ? 600 ರಥ. 1-2 ಕಾರ್ ಬಂದ್ರೇ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ರಥ ಕಾರ್ಗಿಂತ ದೊಡ್ಡದು. ಒಂದು ರಥದಲ್ಲಿ ಕುದುರೆಗಳು, ಒಂದು ಕುದುರೆ ಇರೋದಿಲ್ಲ, ಸುಮಾರು 5-6 ಕುದುರೆಗಳಿರುತ್ತೆ ರಥದಲ್ಲಿ ಅಲ್ವಾ? ಸೊ 600 ರಥ ಜನಗಳನ್ನು ಅವನೇನು ಮಾಡ್ತಾನೆ, ಹಿಂದೆ ಅಟ್ಟಿಸಿಕೊಂಡು ಈ ಒಂದು ಮೋಸೆ ಅವರ ಜನಾಂಗದವ್ರನ್ನ ಅವನು ಹುಡ್ಕೊಂಡು ಬರ್ತಾನೆ. ಬರುವಾಗ ಹಿಂದುಗಡೆ ಸೇನೆ. ಈ ರಥಗಳ ಶಬ್ದವನ್ನು ಕೇಳಿದ ತಕ್ಷಣ ಮುಂದೆ ಹೋಗುತ್ತಿರುವ ಜನರಿಗೆ ಆ ಒಂದು ಪಾರ್ವೋನನ ಸೇನೆಯ ಆ ಶಬ್ದ ಇವ್ರಿಗೆ ಗೊತ್ತಾಗಿದ ತಕ್ಷಣ ಇವ್ರಿಗೇನಾಯ್ತಂದರೆ ಭಯ ಬಂದ್ಬಿಡ್ತು. ದೇವರ ಮುದ್ದು ಮಕ್ಕಳೇ, ಸೈತಾನ ನಮ್ಮನ್ನು ಎದುರಿಸುವವನಾಗಿದ್ದಾನೆ, ನಮ್ಮನ್ನು ಗದರಿಸುವವನಾಗಿದ್ದಾನೆ. ಸೈತಾನ ನಮ್ಮನ್ನು ಭಯ ಉಕ್ಕಿಸಿ, ನಮಗೆ ಭಯವನ್ನು ಒಡ್ಡಿಸಿ, ನಮ್ಮ ಜೀವನದ ಸಮಾಧಾನವನ್ನು ಅವನು ತೆಗೆದುಕೊಳ್ಬಿಡ್ತಾನೆ. ಈಗ ಹಿಂದೆ ನೋಡುವಾಗ ಭಯ, ಸರಿ, ಮುಂದೆ ನೋಡುವಾಗ ಕೆಂಪು ಸಮುದ್ರ. ಮುಂದೆನೂ ಹೋಗೋಕ್ಕಾಗಲ್ಲ, ಹಿಂದೆನೂ ಹೋಗೋಕ್ಕಾಗ್ತಾ ಇಲ್ಲ. ಅರ್ಥ ಆಯ್ತಾ? ಇವಾಗ ಹೆಂಗಿದೆ ಅಂದರೆ, ಮುಂದೇನೂ ಹಿಂಗೆ ಸುತ್ತಕೊಂಡಿದೆ ಸಮುದ್ರ, ಹಿಂದ್ಗಡೆನೂ ಸೇನೆ ಹೀಗೆ ಸುತ್ತಕೊಂಡಿದೆ. ರೈಟ್ಗೆ ಹೋಗೋಕ್ಕಾಗಲ್ಲ, ಲೆಫ್ಟ್ಗೆ ಹೋಗೋಕ್ಕಾಗಲ್ಲ. ರೈಟ್ಗೆ ಹೋದ್ರೂ ಸಮುದ್ರ ಇರುತ್ತೆ, ಲೆಫ್ಟ್ಗೆ ಹೋದ್ರೂ ಸಮುದ್ರ ಇರುತ್ತೆ. ಹಿಂದ್ಗಡೆ ಏನಾಗಿದೆ, ಸೇನೆ ಬರ್ತಾ ಇದೆ. ಇವಾಗ ಎಲ್ಲ ಕಡೆನೂ ಇವ್ರಿಗೇನಾಯ್ತಂದರೆ, ಇವರಿಗೆ ಬಿಕ್ಕಟ್ಟು ಬಂತು. ಇವಾಗ ಗೊತ್ತಾಯ್ತು, ಸಾವೇ ನಮಗೆ. ಅದು ಕೋಪದಲ್ಲಿ ಬಂದು ಹೊಡೆಯುವ ಹೊಡೆತ ಭಯಂಕರವಾಗಿರುತ್ತೆ. ಈಗ ನೋಡಿ, ಈ ಜನರೆಲ್ಲ ಬಳಲ್ತಾರೆ, ಮೋಸೆಯನ್ನು ಕೇಳ್ತಾರೆ. ಮೋಸೆ ಏನು ಮಾಡ್ತಾನೆ, ದೇವರ ಬಳಿ ಪ್ರಾರ್ಥಿಸ್ತಾನೆ. ದೇವರ ಬಳಿ ಪ್ರಾರ್ಥಿಸುವಾಗ ನೋಡಿ, ವಿಮೋಚನ ಕಾಂಡ ನೀವು 14ನೇ ಅಧ್ಯಾಯದಲ್ಲಿ 21ನೇ ವಚನ. ಸೊ ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 21. ಮೋಸೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ. ಸಲ್ಲ ಜನ ಗಮನಿಸಿ, ಇವಾಗ ದೇವರು ನೋಡಿ, ಇವರು ಮಾಡಿಕೊಂಡ ಸಮಸ್ಯೆಗೆ ನಾನೇನು ಮಾಡಲಿ ಅಂತೇಳಿ ದೇವರು ಸುಮ್ಮನೆ ಇರಲಿಲ್ಲ. ಸಮಸ್ಯೆಗಳು ತುಂಬ ಬಂದಾಗ ನಮ್ಮ ಫ್ರೆಂಡ್ಸುಗಳು ಏನು ಮಾಡ್ತಾರೆ, ನಿನಗೆ ಬಂದ ಸಮಸ್ಯೆ ನಾನೇನು ಮಾಡೋಕ್ಕಾಗತ್ತೆ, ನಾನು ಹೋಗಿ ಇಬ್ಬರು ಜಗಳ ಆಡಬೇಡಿ ಅಂದರೆ ಅವನು ನಿನ್ನ ಮೇಲೆ ಇರುವ ಕೋಪ ನನ್ನ ಮೇಲೆ ಬಿಡ್ತಾನೆ, ನೀನು ಬಂದಿದ್ದು ನೀನು ಅನುಭವಿಸು ಅಂತ ಹೇಳ್ಬಿಟ್ಟು ಏನಾಗ್ಬಿಡ್ತಾರೆ, ದೂರ ಹೋಗ್ಬಿಡ್ತಾರೆ. ಈಗ ದೇವ್ರು ಏನು ಹೇಳ್ತಾರೆ, ಸಮಸ್ಯೆಗಳು ಬರುವಾಗ ನಿನ್ನ ಕೈಯಲ್ಲಿ ಏನಿದೆ,
ನೋಡಿದ್ರಾ? ಅಲ್ಲಿ ಆಗಾರಳ ಕಣ್ಣನ್ನು ತೆರೆಯುವಂತೆ ಮಾಡಿದ್ರು ಪ್ರೇಯರ್ ಮಾಡುವಾಗ. ಈಗ ಇವನು ಪ್ರೇಯರ್ ಮಾಡುವಾಗ ದೇವರು ಹೇಳ್ತಾರೆ, ನಿನ್ನ ಕೈಯಲ್ಲಿ ಏನಿದೆ? ಕೋಲಿದೆ. ನಮ್ಮಲ್ಲಿ ಇರುವುದನ್ನೇ ಇಟ್ಟು ನಮಗೆ ಪರಿಹಾರಕ ಮಾಡುವ ದೇವರಾಗಿದ್ದಾರೆ. ಕೈಗಳನ್ನು ತಟ್ಟಿ ಹೇಳ್ತೀನಿ. ಈಗ ನಿನ್ನ ಕೈಯಲ್ಲಿರುವ ಕೋಲನ್ನು ಮೇಲಕ್ಕೆ ಎತ್ತು. ನಾವು ಸಾಧಾರಣ ಮಕ್ಕಳೆಲ್ಲ ದೇವ ಮಕ್ಕಳೇ, ಸಮಸ್ಯೆಗಳು ಬಂದರೆ ನಾವು ತಿಳ್ಕೊತೀವಿ ನಮಗೆ ಯಾರಿಲ್ಲ ಅಂತ ಹೇಳ್ಬಿಟ್ಟು. ಸಮಸ್ಯೆಗಳು ಬಂದರೆ ನಾನು ದೇವರ ಮಗ, ದೇವರು ನನ್ನ ಒಳಗಿದ್ದಾರೆ, ನಾನು ಅವರ ಮೇಲೆ ಭರವಸೆ ಇಡುವುದೇ ಇರುವುದರಿಂದ ಈ ಸಮಸ್ಯೆ ನನ್ನನ್ನು ಕಾಡ್ತಾ ಇದೆ, ದೇವರ ನೀನು ನನ್ನ ಪರಿಹಾರಕ ಅಂತೇಳಿ ನಂಬಿಕೆಯನ್ನು ಹೆಚ್ಚು ಪಡಿಸುವಾಗ ಮೋಸೆ ಏನು ಮಾಡ್ತಾನೆ? ಅವನ ಕೋಲನ್ನು ಕೆಳಗೆಟ್ಟಿಲ್ಲ, ಆ ಮೇಲೆ ತೋರಿಸುವಾಗ, ನೀವು ಹೇಗೆ ಅವನ ಕೋಲನ್ನು ಮೇಲೆ ತೋರಿಸುವಾಗ ಸಮುದ್ರವು ಎರಡಾಗಿ ಹೋಯಿತೋ, ಅದೇ ರೀತಿ ನಿಮ್ಮ ನಂಬಿಕೆಯನ್ನು ಮೇಲೆತ್ತುವಾಗ, ನಾನು ಯೇಸುವಿನ ಮಗನು, ಯೇಸು ನನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲವನ್ನು ಹೊತ್ತುಕೊಂಡು ನನಗೆ ತೀರಿಸಿದ್ದಾರೆ, ಅವರ ರಕ್ತದಿಂದ ನಾನು ತೊಳೆಯಲ್ಪಟ್ಟವನು, ಈ ಸಾಲ ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಅಪ್ಪ ಎಲ್ಲವೂ ನನಗೆ ಬಿಡುಗಡೆ ಮಾಡಿದ್ದಾರೆ ಎನ್ನುವ ನಂಬಿಕೆ ನಿಮ್ಮಲ್ಲಿ ಇರುವಾಗ, ನಿಜವಾಗ್ಲೂ ಹೇಳ್ತೀನಿ, ಆ ಸಮುದ್ರ ಎರಡಾದಂತೆ ನಿಮ್ಮ ಸಮಸ್ಯೆಗಳು ದೂರ ಹೋಗ್ಬಿಡುತ್ತೆ, ಪರಿಹಾರ ಬೇಗ ಬರುತ್ತೆ. ಪರಿಹಾರ ಬೇಗ ಬರುತ್ತೆ. ಮೋಸೆ ಏನು ಮಾಡ್ತಾನೆ? ಕೋಲನ್ನು ಮೇಲೆ ಕೆತ್ತಿದ. ಸಮುದ್ರನೇ, ಸೈನ್ಸೇ ನಂಬಲಾರದ ಒಂದು ಕಾರ್ಯವನ್ನು, ಸೂಪರ್ ನ್ಯಾಚುರಲ್ ಮಿರಾಕಲ್ ನಡೆಯುವಾಗ ನೀವು ನಿಮ್ಮ ಒಳಗಿರುವುದು ದೇವರ ಆತ್ಮ. 2000 ವರ್ಷಗಳ ಹಿಂದೆ ನಿಮಗಾಗಿ ಯೇಸು ಕ್ರಿಸ್ತನು ರಕ್ತವನ್ನು ಸುರಿದು ನಿಮ್ಮ ಪಾಪ ಶಾಪವನ್ನು ಆ ಶಿಲುಬೆಯಲ್ಲಿ ತೀರಿಸಿ ನಿಮಗೆ ಮುಕ್ತಿಯನ್ನು ಕೊಡ್ತಿದ್ದಾರೆ. ಅದರ ಪರಿಜ್ಞಾನ ನಮಗೆ ಇಲ್ಲದೆ ಇರುವುದರಿಂದಲೇ ಆ ಸಾಲವು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದೆ. ನನಗಾಗಿ ಓ ಅಪ್ಪ ಇದ್ದಾರೆ, ನನಗಾಗಿ ಯಾವತ್ತೋ ಸ್ವತಂತ್ರ ಬಂತು, ಆ ಸಾಲದಿಂದ ರೋಗದಿಂದ ನನಗೆ ಬಿಡುಗಡೆಯಾಗಿದೆ, ಅದನ್ನು ನಾನು ವಿಶ್ವಾಸುತ್ತೇನೆ ಅಂತೇಳಿ ಆ ಒಂದು ಯೇಸುವಿನ ಆಶ್ರಯದಲ್ಲಿ ನಾವು ಬರುವಾಗ ಸಾಲದಿಂದ ನಮ್ಮ ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಆಗುತ್ತಾ ಇಲ್ವಾ? ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದನ್ನು ಹೇಳ್ತೀನಿ. ಒಂದು ಹಲ್ಲೆಲೂಯಾ ಹೇಳೋಣವೇ? ನೋಡಿ, 2 ಅರಸುಗಳು 4ನೇ ಅಧ್ಯಾಯದಲ್ಲಿ ಒಬ್ಬ ಪ್ರವಾದಿಯ ಹೆಂಡತಿ ಎಲಿಜನ ಹತ್ರ ಬರ್ತಾಳೆ. 2 Kings chapter 4, 1-7. So I'm going to explain this moral. See the widow, she came to widow of prophet, she came to Eliza. ಅವಳು ಎಲಿಜನ ಹತ್ರ ಬಂದು ಏನು ಮಾಡ್ತಾಳೆ? ಎಲಿಜಾ, ನನ್ನ ಗಂಡನೂ ಒಂದು ಪ್ರವಾದಿನೇ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿದವನು, ಆದರೆ ಅವನ ಸಾಲ ಮಾಡಿ ಅವನು ಸತ್ತು ಹೋದ. ಆದರೆ ಸಾಲಗಾರ ನಮ್ಮನ್ನು ಬಿಡ್ತಾ ಇಲ್ಲ. ಸಾಲ ತೆಗೆದುಕೊಂಡವನು ಸಾಲವನ್ನು ತೀರಿಸು ಅಂತೇಳಿ, ಇಲ್ಲದಿದ್ದರೆ ನಿನ್ನ 2 ಸಣ್ಣ ಮಕ್ಕಳನ್ನು ಜೀತದಾಳಾಗಿ ನಾನು ಅವ್ರನ್ನ ಎಳ್ಕೊಂಡು ಹೋಗ್ತೀನಿ, ಸಾಲ ಕೊಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ನಾನು ಏನು ಮಾಡುವುದಂತೇಳಿ ಅವಳು ಬಂದು ಎಲಿಜನ ಹತ್ರ ಅವಳು ಬಂದು ಮೊರೆ ಇಡ್ತಾಳೆ. ದೇವರ ಮುದ್ದು ಮಕ್ಕಳೇ, ಸಮಸ್ಯೆಗಳು ಬಂದರೆ ಲೋಕದವರಿಂದ ಸರಿಯಾದ ನಿಮಗೆ ಉತ್ತರ ಬರುವುದಿಲ್ಲ, ಸರಿಯಾದ ಬಿಡುಗಡೆ ಲೋಕದ ಜನರಿಂದ ಸಿಗುವುದಿಲ್ಲ. ಅಂದರೆ ಹೇಗೆ? ಅನ್ನಾಳಲು ಬರುವಾಗ ಚರ್ಚ್ ಒಳಗೆ, ಆ ಸಭೆ ಒಳಗೇನೆ ಅವಳಿಗೆ ಶಾಪವು ಮುರಿಯಲ್ಪಟ್ಟಿತು. ಈಗ ಈ ಪ್ರವಾದಿ ಹೆಂಡತಿ ಸ್ವಂತ ಬಂತ ಎಲ್ಲ ಜನರ ಹತ್ರ ಹೋಗಿರ್ಬೋದು, ಎಲ್ಲಿನೂ ಬಿಡುಗಡೆ ಬಂದಿಲ್ಲ. ಈಗ ಅವಳು ಏನು ಮಾಡ್ತಾರೆ? ಸೇವಕನ ಹತ್ರ ಬಂದು ತನ್ನ ಕೊರತೆಯನ್ನು ಅವಳು ಹೇಳ್ತಾಳೆ. ಕೊರತೆಯನ್ನು ಹೇಳ್ತಾಳೆ. ಇವತ್ತು ನಾವು ಏನು ಮಾಡ್ತೀವಿ? ಪಾಸ್ಟರ್, ನೀವು ತುಂಬ ಬ್ಯುಸಿಯಾಗಿರ್ತೀರ ಅಂಥೇಳಿ ನೀವು ಯಾರ್ಯಾರಿಗೂ ಹೇಳ್ತೀರ, ಸಭೆಯಲ್ಲಿರುವ ಅವ್ರಿವ್ರಿಗೆಲ್ಲ ಹೇಳ್ತೀರ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನೀವು ನಿಮ್ಮ ಸಭೆಗೆ ಹೋಗೋದಾಗಿದ್ದರೆ, ನಿಮ್ಮ ಸಮಸ್ಯೆ ಇದ್ದರೆ ನಿಮ್ಮ ಸೇವಕರಿಗೆ ನೀವು ಹೇಳಿದ್ರೆ ಖಂಡಿತ ಅವರು ಪ್ರೇಯರ್ ಮಾಡ್ತಾರೆ. ಅವ್ರು ಮಾಡಲಿಲ್ಲ ಅಂದ್ರೂ
ಅವ್ರ ಹತ್ರ ಹೇಳಿದ್ದು ದೇವ್ರು ನೋಡ್ತಾರೆ, ನಿಮಗೆ ಬಿಡುಗಡೆ ಖಂಡಿತ ಅವ್ರು ತೋರಿಸ್ತಾರೆ. ಯಾಕಂದರೆ ನಾವು ಹೇಳಲೇಬೇಕು. ನನ್ನ ಮಗನಿಗೆ ಏನಾದ್ರು ಸಮಸ್ಯೆ ಇದ್ದರೆ, ನನ್ನ ಮಗಳಿಗೆ ಏನಾದ್ರು ಸಮಸ್ಯೆ ಇದ್ದರೆ ಅವ್ರು ನನ್ನ ಹತ್ರ ಹೇಳ್ತಾರೆ. ಆವಾಗ ನನ್ನ ಮಕ್ಕಳಿಗೆ ನನ್ನ ಬಿಟ್ಟರೆ ಯಾರಿದ್ದಾರೆ? ಯಾರಿಲ್ಲ. ನಾನೇನು ಮಾಡ್ತೀನಿ, ಅವರಿಗೆ ಪರಿಹಾರ ಹುಡುಕ್ಲಿಕ್ಕೆ ಹೋಗ್ತೀನಿ. ಅದೇ ರೀತಿ ಕರ್ತನನ್ನು ಆ ರೀತಿ ನಾನು ನಂಬುವಾಗ ಆ ಕರ್ತನ ನಮಗೆ ಬಿಡುಗಡೆ ಕೊಡ್ತಾರೆ. ಈಗ ಎಲಿಜಾ ನೋಡಿ, ಎಷ್ಟಮ್ಮ ನಿನ್ನ ಸಾಲ ಅಂತೇಳಿ ಜೋಬಲ್ಲಿ ಕೈ ಬಿಟ್ಟು ಕೊಟ್ಟಿಲ್ಲ. ಅದೆಲ್ಲ ಉತ್ತರ. ನಿನ್ನಲ್ಲಿ ಏನಿದೆ, ನಾ ಹೇಳಿದ್ನಲ್ಲ, ನಿನ್ನ ಸಾಲಕ್ಕೆ ನೀನೇ ಪರಿಹಾರಕನಾಗಿ ದೇವರು ಇಟ್ಟಿದ್ದಾರೆ. ಕೈಗಳು ತಟ್ಟಿ. ನಿನ್ನಲ್ಲಿ ಏನಿದೆ, ವಾಟ್ ಯು ವಿಲ್ ಯು ಹ್ಯಾವ್, ನಿನ್ನ ಹತ್ರ ಏನಿದೆ, ಓಕೆ, ನಿನ್ನ ಮನೆಯಲ್ಲಿ ಏನಿದೆ ಅಂತ ಕೇಳುವಾಗ ಅವಳು ಹೇಳ್ತಾಳೆ, ಒಂದು ಮೊಗ್ಗೆಯ ಎಣ್ಣೆ ಹೊರತು ಬೇರೇನಿಲ್ಲ. ನೋಡಿದ ಪರಿಹಾರ ಇದೆ. ಒಂದು ಅಲೆಯಲ್ಲಿ ಹೇಳ್ತೀರಾ? ಇವತ್ತು ಸಾಲಗಳು, ಹೋರಾಟಗಳು ಇರುವಾಗ ಸೈತಾನ ನಿಮಗೆ ವಿಷವನ್ನು ಇಲ್ಲ ಚಕ್ರ ಬಡ್ಡಿಯನ್ನು ತೋರಿಸ್ತಾನೆ, ಇಲ್ಲ ವಿಷ ತಗೊಂಡು ಸಾಯಿ ಅಂತ ಹೇಳ್ತಾನೆ. ಅದನ್ನು ನಾ ಹೇಳ್ತೀನಿ, ವೇದ ಇದೆ, ಸತ್ಯವೇದ ಇದೆ. ನಿಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತೀರಿಸಿದ ಆ ಶಿಲುಬೆಯ ಗುರುತು ನಿಮಗಾಗಿ ಇದೆ ಅನ್ನೋದನ್ನು ಮರಿಬಾರ್ದು. ಈಗ ನಿನ್ನ ಮನೆಯಲ್ಲಿ ಏನಿದೆ ಅಂತ ಹೇಳುವಾಗ ಒಂದು ಕೊಡದ ಎಣ್ಣೆ ಇದೆ. ಆಗ ಎಲಿಜಾ ಹೇಳ್ತಾನೆ, ಪಕ್ಕದ ಮನೆಯಲ್ಲಿರುವ ಮನೆಗಳಿಗೆ ಹೋಗಿ ಖಾಲಿ ಪಾತ್ರೆಯನ್ನು ಸಂಗ್ರಹಿಸು. ಇವಳೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಸಂಗ್ರಹಿಸು ಅಂತ ಹೇಳುವಾಗ ಈ ಮಾತಿನ ಪ್ರಕಾರ ಹೋಗುವಾಗ ದೇವರು ಕ್ರಿಯೆ ಮಾಡ್ತಾರೆ. ಅರ್ಥ ಆಯ್ತಾ? ಇವಳು ಏನು ಮಾಡ್ತಾಳೆ, ಎಲ್ಲ ಮನೆ ಹತ್ರ ಹೋದಾಗ ಖಾಲಿ ಪಾತ್ರೆಗಳು ಏರಾಳವಾಗಿ ಕೊಡ್ತಾರೆ. ಏರಾಳವಾಗಿ ಕೊಡುವ ಖಾಲಿ ಪಾತ್ರೆಯನ್ನು ಮನೆ ಒಳಗೆ ತಂದು ಕದವನ್ನು ಹಾಕಿಕೊಂಡು ಇವರು 3 ಜನ ಇವಳು ಸೇರಿ 3 ಜನ, 2 ಮಕ್ಕಳು, ಗಂಡು ಮಕ್ಕಳು, ಈಕೆ. ಈಗ ಕೈಯಲ್ಲಿರುವುದು ಏನು ಅಂತ ಹೇಳುವಾಗ ಒಂದು ಮೊಗ್ಗೆ ಎಣ್ಣೆ. ಆ ಮೊಗ್ಗೆಯಲ್ಲಿರುವ ಎಣ್ಣೆ ಸ್ವಲ್ಪನೇ, ಚೆನ್ನಾಗಿ ತಿಳಿಸ್ಕೊಳ್ಳಿ. ಆದರೆ ಪಾತ್ರೆಗಳು ದೊಡ್ಡದಾಗಿ ಹೇರಳವಾಗಿದೆ. ಇವಾಗ ನಾವು ಒಂದು ಮೊಗ್ಗೆಯಲ್ಲಿ ನೀರು ಏನೋ ಎತ್ಕೊಂಡು ಇನ್ನೊಂದು ಇದ್ರ ಪಾತ್ರೆ ಎಲ್ಲ ತೆಗೆದಾಗ ದೊಡ್ಡ ಪಾತ್ರೆ ಎಲ್ಲ ಅದು ಎಲ್ಲೂ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಆದರೆ ಇಲ್ಲಿ ದೇವ ಸೇವಕನ ಮಾತಿನಂತೆ ಕೇಳುವಾಗ ಅಲ್ಲಿ ಕನೆಕ್ಷನ್ನು, ಸೂಪರ್ ನ್ಯಾಚುರಲ್ ಪವರ್ ಬರುತ್ತೆ. ಈಗ ಈ ಮೊಗ್ಗೆಯಲ್ಲಿರುವ ಎಣ್ಣೆಯನ್ನು ಭಯಭಕ್ತಿಯಿಂದ ಅದರೊಳಗೆ ಹಾಕುವಾಗ ಎಷ್ಟು ದೊಡ್ಡ ಪಾತ್ರೆ ಆಗಿದ್ರೂ ತುಂಬ್ತಾನೇ ಇರುತ್ತೆ. ಆ ಪಾತ್ರೆಯನ್ನು ಬದಿಗಿಡುವಾಗ ಇನ್ನೊಂದು ಪಾತ್ರೆಯನ್ನು ಇಡ್ತಾರೆ, ಇನ್ನೊಂದು ಪಾತ್ರೆ ತುಂಬುತ್ತೆ. ಎಷ್ಟು ಪಾತ್ರೆ ಇಟ್ಟರೂ ತುಂಬ್ತಾನೆ ಇರುತ್ತೆ. ದೇವರ ಹತ್ರ ನಾವು ನಿಲ್ಲುವಾಗ ನಾವು ಸೋಲುವುದೇ ಇಲ್ಲ. ಎಷ್ಟು ಜನ ಬಂದ್ರೂ ನಮ್ಮ ದೇವರು ಎಷ್ಟು ಸಾಲ ಇದ್ರೂ ಅದನ್ನು ನೀಗಿಸಲು ಶಕ್ತಕನಾಗಿದ್ದಾರೆ. ನಿಮ್ಮ ಸಾಲಕ್ಕಿಂತ, ನಿಮ್ಮ ರೋಗಕ್ಕಿಂತ ನಮ್ಮ ದೇವರು ದೊಡ್ಡವರು. ಕೈಗಳು ತಟ್ಟಿ ಹೇಳ್ತೀನಿ, ನಿಮ್ಮ ಸಮಸ್ಯೆಗಿಂತ ನಮ್ಮ ದೇವರು ದೊಡ್ಡವರು. ಯಾವಾಗ ವಿಶ್ವಾಸ್ತೀವೋ ಅಲ್ಲಿ ಆಶೀರ್ವಾದದ ಒಂದು ಡೋರ್ ಓಪನ್ ಆಗುತ್ತೆ. ಸೂಪರ್ ನ್ಯಾಚುರಲ್ ಪವರ್ ಇಟ್ ಗೋಯಿಂಗ್ ಟು ಕಮ್ ಅಪಾನ್ ಯು. ವಾಟ್ ಎವರ್ ಯು ಗೋಯಿಂಗ್ ಟು ಡೂ, ದೇರ್ ಈಸ್ ಹ್ಯಾಪನಿಂಗ್ ಯುವರ್ ಲೈಫ್ ಎ ಮಿರಾಕಲ್. ಹಲ್ಲೆಲೂಯಾ. ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಜೀವಿತದಲ್ಲಿ ಒಂದು ಅದ್ಭುತಗಳು ನಡೆಯುತ್ತೆ. ಎಲ್ಲ ಪಾತ್ರೆಗಳು ತುಂಬಿ ಹೋಯ್ತು. ತಿರ್ಗಾ ಕೇಳ್ತಾಳೆ, ಪಾತ್ರೆ ಹೇಳ್ತಾನೆ, ಹುಡುಗ ಹೇಳ್ತಾನೆ, ಅಮ್ಮ ಎಲ್ಲ ಪಾತ್ರೆ. ಯಾವಾಗ ಇಲ್ಲ ಅಂತ ಹೇಳ್ತಿರೋ ಅಲ್ಲಿ ಬಂದಾಗತ್ತೆ. ಯಾವಾಗ ದೇವರಿಗೆ ಇಲ್ಲ ಅಂತ ಹೇಳ್ತೀರೋ ನಿಮ್ಮ ಜೀವನದಲ್ಲಿ ಅದ್ಭುತ ಆಗೋದಿಲ್ಲ. ಅದಕ್ಕೆ ನಾ ಹೇಳೋದು, ದೇವರ ಕಾರ್ಯಕ್ಕೆ ಏನಿದೆಯೋ ನಾವು ಅದನ್ನು ಮಾಡುವಾಗ, ಬಿತ್ತುವಾಗ ನಮ್ಮ ಜೀವನದಲ್ಲಿ ಕೊರತೆಗಳು ಬರುವುದಿಲ್ಲ. ದೇವರ ಹತ್ರ ಟೈಅಪ್ ಆದಾಗ ನೀನು ಮಾಡುವ ಕೆಲಸದಲ್ಲಿ ಲಾಸ್ ಬರೋದಿಲ್ಲ. ಅರ್ಥ ಆಯ್ತಾ? ಎಲ್ಲ ಜನರ ಹತ್ರ ಹುಡುಕಿ ಹೋದ್ರೂ ಇವಳ ಸಮಸ್ಯೆ ಪರಿಹಾರ ಆಗಲಿಲ್ಲ. ದೇವ ಸೇವಕನ ಹತ್ರ ಬರುವಾಗ
ಆತನ ಉಪದೇಶದಂತೆ ಅವಳು ಕೇಳುವಾಗ ಇವಳಿಗೆ ಅಲ್ಲಿ ಅದ್ಭುತ ಆಗುತ್ತೆ. ಇಲ್ಲಿ 2 ಅರಸುಗಳು 4:7 ಮಾತ್ರ, 2 Kings ಚಾಪ್ಟರ್ 4:7 ಓನ್ಲಿ. ಯು ಕ್ಯಾನ್ ರೀಡ್ ಇಟ್ ಇನ್ ಕನ್ನಡ. ತರುವಾಯ ಆಕೆ ದೇವರ ಮನುಷ್ಯನ ಹತ್ತಿರ ಬಂದು ನಡೆದೆಲ್ಲವನ್ನು ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವ ಮಾಡಿರಿ ಅಂದನು. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಗಮನಿಸಿ, ಇಲ್ಲಿ 3 ಕಾರ್ಯ ನಡೆಯುತ್ತೆ. ಅವಳು ಸೇವಕನು ಹೇಳಿದಂತೆ ಮಾಡಿದಳು. 1ನೇ ಕಾರ್ಯ, ಸೇವಕನು ಹೇಳಿದಂತೆ ಮಾಡುವಾಗ ಅದ್ಭುತ ನಡೆಯುತ್ತೆ. ದೇವರ ವಾಕ್ಯದಂತೆ ನಡೆಯುವಾಗ ನೀನು ಎಲೆ ಉದಿರದ ಮರದಂತೆ ಇರುವೆ, ನೀನು ತಕ್ಕ ಕಾಲಕ್ಕೆ ಫಲವನ್ನು ಕೊಡುವೆ. ಇದು ನಾವು ತಿಳ್ಕೋಬೇಕು. ಇಲ್ಲಿ ಆಕೆ ಎಣ್ಣೆಯನ್ನು ಏನು ಮಾಡ್ತಾಳೆ, ಉಯ್ದಾಗ ಎಲ್ಲ ತುಂಬಿ ಹೋಯಿತು. ತುಂಬಿ ಹೋಗಿದ ತಕ್ಷಣ ಯಾಕೆ ದೇವ ಸೇವಕ ಬೇಕು ಅಂತ ಬಿಟ್ಟಿಲ್ಲ. ಅವಳು ತಿರ್ಗಾ ಓಡಿ ಬಂದು, ಸ್ವಾಮಿ ನಿನ್ನ ಉಪದೇಶದ ಮೇರೆಗೆ ನಾನು ನಡೆದೆ, ಅದ್ಭುತ ಆಯಿತು, ಈ ಅದ್ಭುತ ಜೀವನ ನನಗೆ ಬೇಕು, ಹಾಗೆ ಇರುವುದಿಲ್ಲ, ಮತ್ತೇನು ಮಾಡಬೇಕು ಅಂತ ಹೇಳುವಾಗ ಅವಳು ಹೇಳ್ತಾಳೆ, ನೀನು ಹೋಗಿ ಆ ಎಣ್ಣೆಯನ್ನು ಮಾರು, ಎಣ್ಣೆಯನ್ನು ಮಾರು. ಕಡಲೆಕಾಯಿ ಎಣ್ಣೆಗೆ ಅಷ್ಟೊಂದು ರೇಟ್ ಇರುವಾಗ ಆಲಿವ್ ಆಯಿಲ್ಗೆ ಬಹಳ ಪಟ್ಟು ಜಾಸ್ತಿ. ಅದು ಇರೋ ಎಣ್ಣೆಯಲ್ಲೇ ಆಲಿವ್ ಆಯಿಲೇ ಜಾಸ್ತಿ ಕಾಸ್ಟ್ಲಿ. ಅವಳು ಹೇಳ್ತಾಳೆ, ನಿನ್ನ ಎಣ್ಣೆಯನ್ನು ಮಾರಿ ಸಾಲಗಾರನಿಗೆ ಕೊಟ್ಟು ಬಿಡು. ಯಾರ ಸಾಲನ ನಾವು ಇಟ್ಕೋಬಾರ್ದು. ಮನುಷ್ಯನ ಸಾಲವೇ ಇಷ್ಟೊಂದು ನಮಗೆ ಕಾಟ ಕೊಡುವುದಾಗಿದ್ದರೆ, ಕರ್ತನ ಮಂದಿರದಲ್ಲಿ ನಾವು ದಶಮ ಭಾಗ ಕಾಣಿಕೆಗಳನ್ನು ಕೊಡದೆ ಹೋದಾಗ ನನ್ನನ್ನು ವಂಚಿಸ್ತೀರಾ ಅಂತ ದೇವರು ಹೇಳ್ತಾರೆ ಇಲ್ವೋ? ಅದೇ ಹೇಳೋದು. ನೀವು ಕೊಡುವ ಮಕ್ಕಳಾಗಿಲ್ಲ ಅಂದರೆ ನೀವು ದೇವರ ಮಕ್ಕಳಲ್ಲ, ಸೈತಾನನಿಗೆ ಸೆರೆಯಾಗಿ ಹೋಗಿದ್ದೀರಾ ಅಂತ ಅರ್ಥ. ಯಾವತ್ತು ನಾವು ಅದನ್ನು ಜಾಡಿಸಿ ಒದ್ದು ದೇವರ ಹತ್ರ ಬರ್ತೀವೋ ಸಾಲ ನಿಮ್ಮನ್ನು ಆಳ್ವಿಕೆ ಮಾಡೋದಿಲ್ಲ. ಈಗ ಏನು ಹೇಳ್ತಾಳೆ ಅವನು ಅಂದರೆ, ಎಲಿಸಾ ಏನು ಹೇಳ್ತಾರೆ ಅಂದರೆ, ಆಕೆ ಹತ್ರ ಸಾಲವನ್ನು ನೀನು ಹಿಂತಿರುಗಿ ಕೊಟ್ಬಿಡು, ಈ ಎಣ್ಣೆಯಿಂದ ಬರುವ ಆದಾಯದಲ್ಲಿ ಸಾಲವನ್ನು ಮೊದಲು ಕೊಟ್ಬಿಡು. ಸಾಲ ಇಲ್ಲದೆ ಇರುವ ಮಕ್ಕಳೇ ದೇವರ ಮಕ್ಕಳು. ಒಂದು ಅಲೆಯಲ್ಲಿ ನೋಡೋಣ. ಹಲ್ಲೆಲೂಯಾ. ಸಾಲವನ್ನು ಕೊಟ್ಬಿಡು, ಆದರೂ ಮಿಕ್ಕುತ್ತೆ. ದೇವರ ಆಶೀರ್ವಾದ ಖಾಲಿ ಆಗುವುದಿಲ್ಲ. ಕೈಗಳ ತಟ್ಟಿ ಹೇಳ್ತೀನಿ, ದೇವರ ಆಶೀರ್ವಾದ ಇಟ್ ನಾಟ್ ಗೋಯಿಂಗ್ ಟು ನೆವರ್ ಎಂಡ್, ಇಟ್ ಆಲ್ವೇಸ್ ಓವರ್ಫ್ಲೋ. ಸೊ ದೇವರ ಆಶೀರ್ವಾದ ಏನಾಗುತ್ತೆ ಅಂದರೆ ಯಾವಾಗಲೂ ಹೊರಸೂಸುವಂತೆ ಕೊಡ್ತಾರೆ. ಸಪೋಸ್ ಮೈ ಡಾಟರ್ ಆಸ್ಕಿಂಗ್ 500 rupees, ಬಟ್ ಐ ಆಮ್ ಆಸ್ಕಿಂಗ್ ಲಾಟ್ ಆಫ್ ಕ್ವಶನ್, ವೈ ಯು ವಾಂಟ್ ಇಟ್? ಸಿ ಟೆಲ್ಲಿಂಗ್, ನೋ ಐ ವಾಂಟ್ ಟು ಬೈ ಸಮಥಿಂಗ್ ಅಂತ ಹೇಳ್ತಾರೆ. ಊಟ ಮಾಡಬೇಕು, ಅದರಿಂದ ಊಟ ಮಾಡೋದಕ್ಕೆ ಯಾಕೆ 500 ರೂಪಾಯಿ ನಿನಗೆ ಅಂತೇಳಿ ಒಂದು 300 ರೂಪಾಯಿನೋ ಇಲ್ಲ 250 ರೂಪಾಯಿನೋ ಕಳಿಸ್ತೀನಿ. ಸೊ ಲೋಕದ ತಂದೆ 500 ರೂಪಾಯಿ ಕಳಿಸೋದಕ್ಕಿಂತ ಒಂದು 200 300 ಕಳಿಸ್ತಾರೆ. ಕೆಲವು ತಂದೆ ಕಳಿಸೋದೇ ಇಲ್ಲ. ಆದರೆ ಪರಲೋಕದ ತಂದೆ ನೀ ಕೇಳುವುದಕ್ಕಿಂತ ಹೆಚ್ಚಾಗಿ ಕೊಡುವ ದೇವರಾಗಿದ್ದಾರೆ. ನೀವು ಕೇಳುವುದಕ್ಕಿಂತ ನಿಮ್ಮ ರಿಲೇಷನ್ಶಿಪ್ಪು, ಇವಾಗ ಜಾನೆಟ್ ಜಯದೀಪ್ ಅವರು ನನ್ನ ಹತ್ರ ಕೇಳ್ತಾರೆ ಅಂತ ತಿಳ್ಕೊಳ್ಳಿ, ನನಗೂ ಅವ್ರಿಗೂ ಆ ಪ್ರೀತಿಯಲ್ಲಿ ಚೆನ್ನಾಗಿದ್ದರೆ ಅವಳು ಫೋನ್ ಮಾಡ್ತಾಳೆ. ಇಲ್ಲದ್ರೆ ಅವಳಿಗೂ ಗೊತ್ತಾಗುತ್ತೆ ನಮ್ಮ ಅಮ್ಮನ ಹತ್ರ ನಾನು ಸರಿಯಾಗಿ ಮಾತಾಡೋಲ್ಲ, ನಾನು ಕೋಪವಾಗಿದ್ದೀನಿ, ನಾನು ಕೇಳೋದಿಲ್ಲ ಅಂತೇಳಿ ಕೇಳೋದಿಲ್ಲ. ಅವಳು ಕೇಳದೆ ಹೋದರೆ ಯಾರಿಗೆ ನಷ್ಟ? ಆಕೆಗೆ ನಷ್ಟ. ಆದರೆ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಂಡಿರುವಾಗ ನಾವೇನು ಮಾಡ್ತೀವಿ, ಆಕೆ ಕೇಳಿದ್ದಕ್ಕಿಂತ ಇನ್ನು ಹೆಚ್ಚನ್ನು ಕಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಪರಲೋಕದ ದೇವರು ನಿನ್ನ ಸಾಲವನ್ನು ತೀರಿಸಲು ಸಕ್ತಕನು. ಸಾಲ ತೀರಿಸುತ್ತಲೂ ಮಾತ್ರವಲ್ಲದೆ ನೀನು ಉಳಿದನ್ನು ಇಟ್ಕೊಂಡು ನಿನ್ನ ಜೀವನವನ್ನು ಸಾಲ ಇಲ್ಲದೆ ನೀನೇನು ಮಾಡು, ಅದನ್ನು ಕಂಟಿನ್ಯೂಟಿ ಮಾಡು. ಯಾವಾಗ ದೇವರ ಹತ್ರ ಬರ್ತೀವೋ ನಮ್ಮ ಪರಿಹಾರಕ ದೇವನು ನಿಮ್ಮನ್ನು ಕೈ ಬಿಡುವುದಿಲ್ಲ.
ನಾನು ಆವಾಗಲೇ ಹೇಳ್ತಾ ಇರ್ತೀನಿ ನನ್ನ ಸಂದೇಶಗಳಲ್ಲಿ, ನಾವು ಯಾರ ಒಂದು ಸ್ವರೂಪದಲ್ಲಿದ್ದೇವೆ? ದೇವರ ಒಂದು ಸ್ವರೂಪದಲ್ಲಿದ್ದೇವೆ. ವಿ ಆರ್ ಓನ್ ಇಮೇಜ್ ಆಫ್ ಗಾಡ್. ಸೊ ವೆನ್ ವಿ ಆರ್ completely come to God, when you're going to believe completely God, definitely His blessing going to shower on you. ನಿನ್ನ ಮೇಲೆ ಏನಾಗುತ್ತೆ? ಮಳೆಯಾಗಿ ಬರುತ್ತೆ, ಅವರು ಆಶೀರ್ವದಿಸ್ತಾರೆ. ಸರಿ ಹಿಂಗಿರಲಿ. ಇನ್ನೊಂದು ಕಾರ್ಯವನ್ನು ಹೇಳಿ ನಾನು ಬೇಗ ಮುಗಿಸ್ತೇನೆ. ಎಲ್ಲ ಹಳೆ ಒಡಂಬಡಿಕೆಯಲ್ಲಿ ಹೇಳ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ನೋಡಿ, ಸತ್ಯವನ್ನು ನಾವು ತಿಳಿದುಕೊಳ್ಳುವಾಗ ಸತ್ಯವು ನಮಗೆ ಬಿಡುಗಡೆ ಮಾಡುತ್ತೆ. ಸತ್ಯ ಅನ್ನೋದು ದೇವರ ವಾಕ್ಯ. ಆ ಸತ್ಯವು ಬಂದು ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದಾಗ ಎಲ್ಲ ಜನರು ದೇವರ ಸತ್ಯವಾಕ್ಯವನ್ನು ಕೇಳಲಿಕ್ಕೆ ಹಿಂದೆ ಬರ್ತಾಯಿದ್ರು. ಆಗ ಯೇಸು ಕ್ರಿಸ್ತನ ಏನು ಮಾಡ್ತಾಯಿದ್ರು ನೋಡಿ, ಸಭೆಯಲ್ಲಿ ಸ್ಥಳ ಕೊಡ್ತಾ ಇಲ್ಲ, ಅಡವಿಗೆ ಹೋಗಿ ಏನು ಮಾಡ್ತಾಯಿದ್ರು ಅಲ್ವಾ? ಅಲ್ಲಿ ಅವರ ಒಂದು ಗೂಡಾರ, ಅಂದರೆ ಜನರೆಲ್ಲ ಬರುವಾಗ ಅಲ್ಲಿ ಪ್ರಸಂಗ ಮಾಡ್ತಾಯಿದ್ರು. ದೇವರ ಸತ್ಯವನ್ನು ಕೇಳುವಾಗ ಚೆನ್ನಾಗಿ ತಿಳ್ಕೊಳ್ಳಿ, ಹಸಿವೆ ಆಗೋದಿಲ್ಲ. ಅಂದರೆ ಲೋಕದ ಜ್ಞಾನ ನಮಗೆ ಬರುವುದಿಲ್ಲ, ಲೋಕದ ಸಮಸ್ಯೆ ನಮ್ಮ ಹತ್ರ ಬರುವುದಿಲ್ಲ. ಪರಲೋಕದ ಕಾರ್ಯವು ಬರುವಾಗ ಹಸಿವೆ, ಈ ಲೋಕದಲ್ಲಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇನು ಬಟ್ಟೆಗಾಗಿ ಅಂತ ಎಲ್ಲ ಆಡ್ತಾರೆ. ದೇವರ ವಾಕ್ಯಗಳನ್ನು ನಾವು ಕೇಳುವಾಗ ಲೋಕದ ಹಸಿವು ದಾಹಗಳು ನಮ್ಗೆ ಬರುವುದಿಲ್ಲ. 3 ದಿನ ವಾಕ್ಯಗಳನ್ನು ಕೇಳುವಾಗ ಅವ್ರಿಗೆ ಹಸಿವಾಗಲಿಲ್ಲ. ವಾಕ್ಯಗಳನ್ನು ಕಂಪ್ಲೀಟ್ ಮಾಡುವಾಗ ಯೇಸು ಶಿಷ್ಯರಿಗೆ ಹೇಳ್ತಾರೆ, ಇವಾಗ ವಾಕ್ಯನ ಮುಗಿಸ್ತೀನಿ, ಎಲ್ಲರಿಗೂ ಹಸುವಾಗುತ್ತೆ. ಈ ಜನರು ಬಹಳ ದೂರದಿಂದೆಲ್ಲ ಕೆಲವರು ಬಂದಿದ್ದಾರೆ, ಇವರೆಲ್ಲ ಊರಿಗೆ ಹೋಗ್ಬೇಕಂದ್ರೆ 3 ದಿವಸ ಊಟವಿಲ್ಲದೆ ಕೇಳಿದ್ದಾರೆ, ಹೋಗುವಾಗ ಊಟ ಕೊಡಿ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಮುಖ ನೋಡ್ತಾರೆ. ಈ ಕಾಡಲ್ಲಿ ಎಲ್ಲಿ ಹೋಗೋದು ಸ್ವಾಮಿ? ಈ ಕಾಡಲ್ಲಿ ಎಲ್ಲಿ ಹೋಗೋದು? ಊಟವನ್ನು ನೋಡುವಾಗ ಊಟ ಸಿಗೋದಿಲ್ಲ. ಊಟ ಕೊಡುವ ದೇವರು ಇದ್ದಾರೆ ಅಂತ ವಿಶ್ವಾಸವಾಗಲೇ ನಮಗೆ ಬಿಡುಗಡೆ ಆಗೋದು. ಅರ್ಥ ಆಯ್ತಾ? ಒಬ್ಬ ಚಿಕ್ಕ ಬಾಲಕ ಅವನು ಬಂದು 5 ರೊಟ್ಟಿ 2 ಮೀನನ್ನು ಕಂಪ್ಲೀಟಾಗಿ ಕೊಡ್ತಾನೆ. ನೋಡ್ಬೇಕಂದ್ರೆ ಒಂದು 10 ವಯಸ್ಸು ಇರ್ಬೋದು. 10 ವಯಸ್ಸಲ್ಲಿ ಅಲ್ವಾ, ಯಾರಾದ್ರು ಎಂಜಲಲ್ಲಿ ಚಾಕ್ಲೇಟ್ ಕೊಟ್ರು ಅದು ತಿನ್ಬಿಡ್ತಾರೆ, ಯಾರಾದ್ರು ಕೊಟ್ಕೊಂಡ್ರು ಕಿತ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ನಾವೆಲ್ಲ ಸ್ಕೂಲಲ್ಲಿ ಓದುವಾಗ ನಮ್ಮ ಗೆಳೆಯರೆಲ್ಲ ಬೇರೆಯವರ ಟಿಫನ್ನೇ ಒಂದು ಕಡೆಯಲ್ಲಿ ಇರ್ತಾಯಿದ್ರು, ಟಿಫನ್ ಬಾಕ್ಸು. ಅದನ್ನು ಹೋಗಿ ಟೀಚರ್ ಇಲ್ದ ಹೋಗಿ ಕದ್ದು ತಿನ್ನೋರು ಇರ್ತಾಯಿದ್ರು. ಸೊ ಈ ಹುಡುಗ ನೋಡಿ, ದೇವರ ವಾಕ್ಯ ಕೇಳುವಾಗ ಅವನಿಗೆ ಊಟದ ಹಸಿವಾಗಲಿಲ್ಲ, ಕೊಡುವ ಒಂದು ಹಸಿವಾಯಿತು. ಅವನೇನು ಮಾಡ್ತಾನೆ, 5 ರೊಟ್ಟಿ 2 ಮೀನನ್ನು ಕಂಪ್ಲೀಟಾಗಿ ದೇವರು ಕೊಡ್ತಾನೆ. ಆಗ ದೇವರು ಏನು ಮಾಡ್ತಾರೆ, ಅದನ್ನು ಪ್ರಾರ್ಥಿಸಿ ಎಲ್ಲರೂ ಕೊಡುವಾಗ ಎಲ್ಲರೂ ತಿಂದು 12 ಪುಟ್ಟಿಗಳು ಅದು ಮಿಕ್ಕುವಂತೆ ದೇವರು ಮಾಡಿದರು. ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಗೆ ಪರಿಹಾರ ನಮ್ಮಲ್ಲೇ ದೇವರಿಟ್ಟಿದ್ದಾರೆ. ಒಂದು ಅಲ್ಲೇ ನೋಡೋಣ. ನಮ್ಮಲ್ಲೇ ಇರುವಾಗ, ಏನು ನಮ್ಮಲ್ಲಿ ಅನ್ನುವಾಗ ನಮ್ಮ ಒಳಗೆ ದೇವರಿದ್ದಾರೆ. ದಾವೀದನು ಹೇಳ್ತಾನೆ, ನನ್ನ ಇಸ್ರೇಲ್ ಜನರು ಗೋಲಿಯಾತನ ನೋಡಿ ಭಯಪಟ್ಬಿಟ್ರು. ಅವರೆಲ್ಲ ನೋಡೋದು ಗೋಲಿಯಾತನ್ನ, ನಾನು ನೋಡೋದು ನನ್ನ ಒಳಗಿರುವ ದೇವರನ್ನ. ನನ್ನ ಒಳಗೆ ದೇವರಿರುವಾಗ ಇವನು ನನ್ನನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಎಂಥ ಸಮಸ್ಯೆ ಇದ್ರೂ ನಾನು ನನ್ನ ಒಳಗಿರುವ ದೇವರು ನನಗೆ ಬಿಡುಗಡೆ ಕೊಡ್ತಾರೆ ಎನ್ನುವ ನಂಬಿಕೆ ಅವನ ಒಳಗೆ ಇರುವುದರಿಂದ ಅವನು ಗೆದ್ದ ದೇವ ಮಕ್ಕಳೇ. ಈ ಬರುವ ದಿನಗಳಲ್ಲಿ ದಿನ ಹೊಸದಾಗಿರಲಿ, ವಾರ ಹೊಸದಾಗಿರಲಿ, ತಿಂಗಳು ಹೊಸದಾಗಿರಲಿ, ವರ್ಷ ಹೊಸದಾಗಿರಲಿ, ಆದರೆ ನಿಮ್ಮನ್ನು ಕಾಯುವ ದೇವರು ಯಾವಾಗಲೂ ಪರಿಶುದ್ಧನು. ನಿಮ್ಮನ್ನು ಯಾವಾಗಲೂ ಹೊಸದಾಗೆ ನೋಡ್ತಾರೆ. ನಿಮ್ಮನ್ನು ಯಾವತ್ತೂ ಪಾಪಿಯಾಗಿ ನೋಡೋದಿಲ್ಲ. ಯಾವಾಗ ಅಪ್ಪ ಅಂತ ಕರಿತೀರೋ, ಅಬ್ಬ ಫಾದರ್ ಅಂತ ಕರಿತೀರೋ, ಆ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮಗಾಗಿ ಪರಲೋಕವನ್ನು ಬಿಟ್ಟು ಬಂದ ದೇವರು ನಿನ್ನ ಸಮಸ್ಯೆಯನ್ನು ಕಂಡು ದೂರ ಹೋಗ್ತಾರಾ? ಇಲ್ಲ. ಇವತ್ತಿಂದ ನಂಬಿಕೆಯನ್ನು ತಟ್ಟಿ ಎಬ್ಬಿಸಿ ವೇದವನ್ನು ತೆಗೆದುಕೊಳ್ಳಿ, ವೇದವನ್ನು ಓದಿ, ಅಪ್ಪನ ಹತ್ರ ಮೊರೆ ಇಡಿ. ನಿಮ್ಮ ಅಪ್ಪನ ಹತ್ರ ಕೇಳುವಾಗ
ಅವರು ಹೆಚ್ಚಾಗಿ ಕೊಡಲು ಶಕ್ತಕರಾಗಿದ್ದಾರೆ. ಅವರಿಂದ ಅಸಾಧ್ಯ ಎಂಬುದೇ ಇಲ್ಲ. ಆಸ್ಕ್ ಇನ್ ಮೈ ನೇಮ್ ವಾಟ್ ಎವರ್ ಯು ವಾಂಟ್. He did not tell ask whatever, but he is going to indicate ask in my name. When you prolong that name of Jesus, then you are belong to a child of Jesus. Then God going to giving you whatever you going to ask. ನಿನಗೆ ಏನು ಬೇಕೋ ಎಲ್ಲವನ್ನು ಕೊಡಲು ಆತನು ಶಕ್ತಕನಾಗಿದ್ದಾರೆ. ಆದ್ದರಿಂದ ಯೇಸು ಎನ್ನುವ ನಾಮದಲ್ಲಿ ಬಿಡುಗಡೆಯನ್ನು ಮರಿಬೇಡಿ. ಎಲ್ಲ ಜನರು ಓಡಬಹುದು, ಆದರೆ ಯೇಸು ನಿನಗಾಗಿ ಓಡಿ ಬಂದರು, ನಿನಗಾಗಿ ಎಲ್ಲವನ್ನು ಒತ್ತುಕೊಂಡ್ರು. ಅಂಥ ಯೇಸು ಪ್ರೀತಿಯನ್ನು ನಾವು ತಿಳಿಯದೆ ಲೋಕವನ್ನು ನೋಡುವಾಗ ಸಮಸ್ಯೆಗಳಲ್ಲೇ ನಾವು ಬಳಲ್ತಾ ಇರ್ತೀವಿ. ಆದ್ದರಿಂದ ಸಮಸ್ಯೆ ಇಲ್ಲ, ಮುಂದುಗಡೆ ಯೇಸು ಇದ್ದಾರೆ. ಯೇಸು ನಿಮ್ಮ ಪರಿಹಾರಕನು. ಆತನಿಗೆ ತನುಮನವನ್ನು ಕೊಡುವಾಗ ನಿಮ್ಮ ಜೀವನದಲ್ಲಿ ಖಂಡಿತ ನೀವು ಕೇಳುವುದಕ್ಕಿಂತ ಹೆಚ್ಚು ಆಶೀರ್ವಾದವನ್ನು ನೋಡಲು ಶಕ್ತಕರಾಗಿದ್ದೀರ. ನಾವೆಲ್ಲರೂ ದೇವರಿಗೆ ಒಪ್ಪಿಸಿಕೊಡೋಣವೇ? ನಾವೆದ್ದೆಲ್ಲ ಎದ್ದು ನಿಂತ್ಕೊಳ್ಳೋಣ. ಯಾರ್ಯಾರು ನನ್ನ ಜೊತೆ ನೋಡ್ತಾ ಇದ್ದಾರೆ